ಸಾಧ್ಯತೆ ಇರೋದ್ರಿಂದ ಅವ್ರಿಗೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಮುಂದಿನ 5 ದಿನ ರಾಜ್ಯದ ಹಲವೆಡೆ ಮಳೆಯಾಗುವಂತಹ ಮುನ್ಸೂಚನೆಯನ್ನ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿದೆ. ಬೆಂಗಳೂರು ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ, ಬೆಳಗಾವಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಬೆಳಗಾವಿ, ರಾಯಚೂರು, ಕಲಬುರಗಿ, ಕೊಪ್ಪಳ, ಹುಬ್ಬಳ್ಳಿ, ಧಾರವಾಡ, ಉತ್ತರ ಒಳನಾಡಿನ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಇದೀಗ ಮುನ್ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಮಳೆ ಅತಿ ಹೆಚ್ಚಿನದಾಗಿ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಅಲ್ಲಿನ ಸಾರ್ವಜನಿಕರು ಕೂಡ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಜಿಲ್ಲಾಡಳಿತ ಕೂಡ ಈಗ ಆಲ್ರೆಡಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಸೂಚನೆಗಳನ್ನು ಕೂಡ ಕೊಟ್ಟಿದೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಮೀನುಗಾರರಿಗೂ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ನದಿ ಪಾತ್ರದಲ್ಲಿರುವಂಥ ಜನರಾಗಿರ್ಬೋದು, ಕರಾವಳಿ ಪ್ರದೇಶದಲ್ಲಿ ಇರುವಂಥವರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಸೂಚನೆಗಳನ್ನು ಕೊಡಲಾಗ್ತಾ ಇದೆ. ಬಹಳ ಮುಖ್ಯವಾಗಿ ಮೀನುಗಾರರು ಇದನ್ನ ಗಮನಿಸಬೇಕಾಗತ್ತೆ. ಬೆಂಗಳೂರು ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವಂಥ ಸಾಧ್ಯತೆ ಇರುವಂಥದ್ದು. ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ, ಚಿಕ್ಕಮಗಳೂರು, ಹಾಸನ, ಕೊಡಗು, ಬೆಳಗಾವಿ, ಶಿವಮೊಗ್ಗ ಎಲ್ಲ ಜಿಲ್ಲೆಗಳಿಗೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ರಾಜ್ಯ ಹವಾಮಾನ ಇಲಾಖೆ. ಬೆಳಗಾವಿ, ರಾಯಚೂರು, ಕಲಬುರಗಿ, ಕೊಪ್ಪಳ, ಉತ್ತರ ಒಳನಾಡಿನ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್, ಯೆಲ್ಲೋ ಅಲರ್ಟ್ ಹೀಗೆ ಅಲರ್ಟ್ಗಳನ್ನು ಘೋಷಣೆ ಮಾಡಲಾಗುತ್ತೆ. ಅತಿ ಹೆಚ್ಚಿನದಾಗಿ ಎಲ್ಲೆಲ್ಲಿ ಮಳೆ ಆಗುತ್ತೋ ಅಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡ್ತಾರೆ. ಇನ್ನು ಯೆಲ್ಲೋ ಅಲರ್ಟ್ ಅಂತ ಅಂದರೆ ಸಾಧಾರಣ ಮಳೆ ಆಗುತ್ತೆ ಅಲ್ಲಿ. ಹಾಗಾಗಿ ಅಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡುವಂಥದ್ದು. ಹೀಗೆ ಅಲರ್ಟ್ಗಳನ್ನು ಘೋಷಣೆ ಮಾಡುವ ಮುಖಾಂತರ ಒಂದು ಕಡೆಯಲ್ಲಿ ಸಾರ್ವಜನಿಕರಿಗೂ ಕೂಡ ಎಚ್ಚರಿಸ್ತಾ ಇದ್ದಾರೆ. ಮಳೆ ಆಗುತ್ತೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುಂಚಿತವಾಗಿ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಅಲ್ಲಿನ ಜಿಲ್ಲಾಡಳಿತಗಳಿಗೂ ಕೂಡ ಅನುಕೂಲವಾಗುವಂತೆ ಇದೀಗ ಹೇಳ್ತಾ ಇರುವಂಥದ್ದು. ಈಗ ಆಲ್ರೆಡಿ ಜಿಲ್ಲಾಡಳಿತಗಳು ಕೂಡ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರು ಕೂಡ ಇಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿನುತಾ ಸಂಪರ್ಕದಲ್ಲಿದ್ದಾರೆ. ಎಸ್ ವಿನುತಾ, ಈಗ ಆಲ್ರೆಡಿ ಎಲ್ಲಾ ಕಡೆನೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತದ್ದು. ಒಂದ್ ಕಡೆನಲ್ಲಿ ರಾಜ್ಯ ಹವಾಮಾನ ಇಲಾಖೆ ಕೂಡ ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಹೀಗೆ ಅಲರ್ಟ್ ಗಳನ್ನ ಘೋಷಣೆ ಮಾಡ್ತಾ ಇದೆ. ಮತ್ತೊಂದ್ ಕಡೆನಲ್ಲಿ ಜಿಲ್ಲಾಡಳಿತಗಳು ಕೂಡ ಕ್ರಮಗಳನ್ನ ಅಥವಾ ಸೂಚನೆಗಳನ್ನ ಕೊಡ್ತಾ ಇರುವಂತದ್ದು ಸಾರ್ವಜನಿಕರಿಗೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಈಗಾಗಲೇ ನಮ್ಮ ಕರ್ನಾಟಕದಾದ್ಯಂತ ಕೂಡ ಸುಮಾರು ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇರುವಂತದ್ದು. ಇನ್ನ ಇದ್ರ ಜೊತೆಗೇನೆ ಇದೀಗ ಹವಾಮಾನ ಇಲಾಖೆ ಕೂಡ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ರಾಜ್ಯದಲ್ಲಿ ಜೂನ್ 11ರವರೆಗೂ ಕೂಡ ಭಾರಿ ಮಳೆಯಾಗುವ ಸಾಧ್ಯತೆ ಎನ್ನುವಂತಹ ಒಂದು ಮಾಹಿತಿಯನ್ನ ಹವಾಮಾನ ಇಲಾಖೆ ಇದೀಗ ಹೊರಹಾಕಿರುವಂತದ್ದು. ಅಂದ್ರೆ ಅದರಲ್ಲೂ ಕೂಡ ಪ್ರಮುಖವಾಗಿ 5 ಜಿಲ್ಲೆಗಳಿಗೆ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಕೂಡ ಮಾಡಲಾಗಿರುವಂತದ್ದು. ಇನ್ನ ಇದೇ ವೇಳೆಯಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಕೂಡ ಜೊತೆಗೆ ಯೆಲ್ಲೋ ಅಲರ್ಟ್ ಗಳನ್ನು ಕೂಡ ಘೋಷಣೆಯನ್ನ ಮಾಡಿರುವಂತದ್ದು. ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಒಂದು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಅಂತ ನಾವು ನೋಡೋದಾದ್ರೆ, ಒಂದು ಬಾರಿ ಮಳೆಯ ಮುನ್ಸೂಚನೆಯ ಬೆನ್ನಲ್ಲೇ ಇದೀಗ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಕೂಡ ಮಾಡಿರುವಂತದ್ದು. ಈ ಒಂದು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಿ ಅವಾಂತರಗಳು ಸೃಷ್ಟಿಯಾಗುವಂತಹ ಸಾಧ್ಯತೆ ಇರೋದ್ರಿಂದ ಅದರ ಪರಿಣಾಮವಾಗಿ ಸಾರ್ವಜನಿಕರು ಕೂಡ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಇದೀಗ ಹವಾಮಾನ ಇಲಾಖೆ ನೀಡಿರುವಂತದ್ದು. ಇನ್ನು ಇದೇ ವೇಳೆಗೆ ಒಂದು 5 ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಯಾರೆಲ್ಲ ಇದ್ದಾರೆ ಅವ್ರಿಗೂ ಕೂಡ ಒಂದು ರೀತಿಯ ಕಟ್ಟೆಚ್ಚರವನ್ನ ವಹಿಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಇದೀಗ ಹೊರಡಿಸಲಾಗಿರುವಂತದ್ದು. ಇನ್ನು ಇದೇ ವೇಳೆಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಯಾವ ರೀತಿಯ ಅವಾಂತರಗಳು ಕೂಡ ನಡೆಯದಂತೆ ಕೆಲವೊಂದಷ್ಟು ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಸಭೆಯನ್ನು ಕೂಡ ಮಾಡಬೇಕು. ಇನ್ನು ಎಲ್ಲ ತಾಲೂಕು ಕೇಂದ್ರಗಳಿಗೆ, ಜಿಲ್ಲಾ ಕೇಂದ್ರಗಳಿಗೆ ಮತ್ತು ವಲಯವಾರು ಕೇಂದ್ರಗಳು ಯಾವೆಲ್ಲ ಇದೆ ಅದೆಲ್ಲಕ್ಕೂ ಕೂಡ ಒಂದು ಅಲರ್ಟ್ ಆಗಿರುವಂತ ಸೂಚನೆ ಕೂಡ ನೀಡಬೇಕು ಅನ್ನುವಂತಹ ಒಂದು ಎಚ್ಚರಿಕೆಯನ್ನ, ಒಂದು ಸೂಚನೆಯನ್ನ ಈಗಾಗಲೇ ನೀಡಿರುವಂತದ್ದು. ಇನ್ನ ಆರೆಂಜ್ ಅಲರ್ಟ್ ಮತ್ತೆ ಯೆಲ್ಲೋ ಅಲರ್ಟ್ ಯಾವೆಲ್ಲ ಜಿಲ್ಲೆಗಳಿಗೆ ಅನ್ವಯವಾಗುತ್ತೆ ಅಂತ ನಾವು ನೋಡೋದಾದ್ರೆ, ಕೊಡಗು, ಹಾಸನ, ಹಾವೇರಿ, ಬೆಳಗಾವಿ, ಧಾರವಾಡ ಈ ಒಂದು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಕೂಡ ಘೋಷಣೆಯನ್ನ ಮಾಡಲಾಗಿರುವಂತದ್ದು. ಇನ್ನ ನಾವು ಉತ್ತರ ಭಾಗದ ಜಿಲ್ಲೆಗಳನ್ನ ನೋಡ್ತಾ ಹೋದ್ರೆ ಬೀದರ್ ಆಗಿರ್ಬೋದು, ಕಲಬುರಗಿ, ಯಾದಗಿರಿ, ವಿಜಯಪುರ, ರಾಯಚೂರು, ಕೊಪ್ಪಳ, ಬಾಗಲಕೋಟ, ದಾವಣಗೆರೆ, ಮೈಸೂರು, ಚಾಮರಾಜನಗರ ಈ ಎಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆಯನ್ನ ಮಾಡಿರುವಂತದ್ದು. ಸುಕನ್ಯಾ, ಇನ್ನು ನಾವು ಸಾರ್ವಜನಿಕರಾಗಿ ಆ ಒಂದು ಭಾಗದ ಸಾರ್ವಜನಿಕರಿಗೆ ಜಿಲ್ಲಾಧಿಕಾರಿಗಳು ಕೂಡ ಕೆಲವೊಂದಷ್ಟು ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ
ಭಾರತೀಯ ಹವಾಮಾನ ಇಲಾಖೆ ರಾಷ್ಟ್ರೀಯ ಒಂದು ನೈಸರ್ಗಿಕ ವಿಕೋಪ ಏನು ಉಸ್ತುವಾರಿ ಕೇಂದ್ರ ಇದೆ ನಮ್ಮ ಬೆಂಗಳೂರಲ್ಲಿ, ಇವರು ಕೂಡ ಒಂದು ರೀತಿ ಮುನ್ಸೂಚನೆಯನ್ನ ಸಾರ್ವಜನಿಕರಿಗೆ ನೀಡಿರುವಂತದ್ದು. ಏನು ಜೂನ್ 10ರಿಂದ ಬೆಳಗ್ಗೆ 8:30 ಕೂಡ ಒಂದು ರೆಡ್ ಅಲರ್ಟ್ ಅನ್ನ ಘೋಷಣೆ ಆಗಿದ್ದು, ಆ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಮಳೆಯಾಗುವಂತಹ ಒಂದು ಮುನ್ಸೂಚನೆ ಕೂಡ ನೀಡಲಾಗಿದೆ. ಇದರಿಂದಾಗಿ ಸಾಮಾನ್ಯವಾಗಿ ಜಿಲ್ಲಾಡಳಿತದಲ್ಲಿ ಜಿಲ್ಲೆ ಏನು ಮುಂಗಾರು ಪೂರ್ವ ಸಿದ್ಧತೆಗಳನ್ನ ಈಗಾಗಲೇ ಕೂಡ ಕೈಗೊಳ್ಳಲಾಗಿರುವಂತದ್ದು. ಜೊತೆಗೆ ಯಾವುದೇ ರೀತಿಯ ಮುಂಜಾಗ್ರತೆಯನ್ನು ಹೊರಬರುವ ಮೊದಲು ಸಾರ್ವಜನಿಕರು ಕೂಡ ಒಂದು ರೀತಿ ಮುಂಜಾಗ್ರತೆಯನ್ನು ವಹಿಸಬೇಕು ಅನ್ನುವಂತ. ಓಕೆ, ಧನ್ಯವಾದಗಳು ವಿನುತಾ ಹೆಚ್ಚಿನ ಮಾಹಿತಿಗಾಗಿ.